ನವೀನ ಡ್ಯಾನ್ಸ್ ಮಾಡ್ತಿದ್ರು. ಹೈವೇಲಿ ಲಂಚ್ಗೆ ನಿಲ್ಸಿದ್ದೀನಿ. ಲಂಚ್ ಎಲ್ಲ ಇದು ಆ್ಯಕ್ಚುಲಿ 5 ಗಂಟೆ ಆಗಿದೆ ಟೈಮ್. ಮಗಳಿಗೆ ಡ್ಯಾನ್ಸ್ ಮಾಡಿಸಿ ತೋರಿಸ್ತದೆ. ಇವಾಗ ನಾವು ಮಂತ್ರಾಲಯ ಕಡೆಗೆ ಅಗೇನ್ ಸ್ಟಾರ್ಟೆಡ್. ಯಾಕೆ ಯಾರು ಬರ್ತಾ ಇಲ್ಲ? ಎಲ್ಲ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ರೀಚ್ ಆಗ್ಬೇಕನ್ನೋ ಪ್ಲಾನ್ ಇಲ್ಲ. ಅದು ಬರಲ್ಲ ನೀನು. ಅದು ಲೈಟ್ ಕಂಬ ಇದೆ, ಲೈಟೇ ಇಲ್ಲ ನೋಡೋಣ. ನಿಮ್ದೇ ಎಕ್ಸ್ಪೆರಿಮೆಂಟ್. ಇವಾಗ ನಾವು ಮಂತ್ರಾಲಯ ಹತ್ರ ಬಂದಿದ್ದೀವಿ. ಮನೆ ಸೌಂಡ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಈ ರೂಮ್ಗೆ 5000 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಮುಗಿಸ್ಕೊಂಡು ಪಾಪು ಊಟ ತಿನ್ಸ್ಕೊಂಡು ನಾವು ಪಾನಿಪುರಿ ತಿಂದ್ಬಿಟ್ಟು ಇವಾಗ ಮಂತ್ರಾಲಯ ಕಡೆಗೆ ಹೊರಟಿದೀವಿ. ಊಟ ಮಾಡಿಲ್ಲ, ಅದು ಚೆನ್ನಾಗಿತ್ತು. ಬೇಲ್ಪುರಿಯಲ್ಲಿ ಎಲ್ಲ ಹಾಕಿದ್ದಾರೆ, ಅದು ಚೆನ್ನಾಗಿಲ್ಲ. ಸೊ ಇವಾಗ ಊಟ ಆಗಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಜ್ಯೂಸ್ ಬೇಕಂತೆ, ಅದಕ್ಕೆ ಜ್ಯೂಸ್ ಬೇಕಂತೆ. ಅದ್ರಲ್ಲಿ ಏನೂ ಇಲ್ಲ. ಪರವಾಗಿಲ್ಲ, ಶಾರದಾಗ ಮಾತ್ರ ಕೊಡಿಸ್ಬಿಡಿ. ಇಲ್ಲ, ಎಲ್ಲ ಒಟ್ಟಿಗೆ ತಿನ್ನೋಣ. ಏನ್ ನಾನು ಒಬ್ಳೆ ತಿನ್ಲ ಇಲ್ಲಿ? ಇಲ್ಲ, ನೀವು ತಿನ್ಬಿಡಿ ಶಾರದಾ. ಒಟ್ಟಿಗೆ ತಿನ್ನೋಣ ಬನ್ನಿ. ನಮ್ ಗುಂಬಿ ಮಗು ಇವಾಗ ಇದ್ದಿದ್ದಾರೆ ಅಲ್ಲ ಮನೆ. ಓ ಆಯ್ತಾಯ್ತಾಯ್ತು. ಇಷ್ಟೊತ್ತರ ಅಮ್ಮ ಮಲಗಿ ಫುಲ್ ಶೆಕೆ. ಎಲ್ಲಿ ಹೋಗ್ಬೇಕು ಇವಾಗ? ಪಪ್ಪ ಎಲ್ಲಿ? ಅಳಿಸ್ಬೇಡ ಸುಮ್ಮನೆ, ಇವಾಗ ತಾನೇ ಇದ್ದಿದೆ. ಇವಾಗ ನಿದ್ದೆ ಮಾಡಿ ಎದ್ದು ಫುಲ್ಲು ನೆಂದು ಶೆಕೆಗೆ ಬೆಳಗ್ಗೆಯಿಂದ ಮಲಗಿರ್ಲಿಲ್ಲ, ಇವಾಗ ಮಲಗಿದೆ. ಚಿಕ್ 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 ಏನು ತಿಂದಿಲ್ಲ. ಇಲ್ಲ, ಸೆರ್ಲಾಕ್ ತಿಂದ್ರು, ನಾವೇನು ತಿಂದಿಲ್ಲ. ನಾನು ಬ್ಯಾಗ್ ಬಾಯ್ ಟಾಟಾ ಬಾಯ್ 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 ಟಾಟಾ ಬಾಯ್ ಬಾಯ್. ಹೈವೇಲಿ ಲಂಚ್ಗೆ ನಿಲ್ಸಿದ್ದೀನಿ. ಲಂಚ್ ಎಲ್ಲ ಇದು ಆ್ಯಕ್ಚುಲಿ 5 ಗಂಟೆ ಆಗಿದೆ ಟೈಮು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಇದೆ. ಇದು ಯಾವುದೋ ರೆಡ್ ರೋಸ್ ಸ್ಪೈಸಿ ಬಂದಿದ್ದೀವಿ. ಮುದ್ದು ವೆಜ್ ಫ್ರೈಡ್ ರೈಸ್. ಏನ್ ತಿಂತಿದ್ದ ನೀನು? ಹತ್ತಿವಾಗ ತಿನ್ಸಿ ನೋಡೋಣ. ಸುಮ್ಮನೆ ನಕ್ಸಿ. ಇನ್ನು ಈ ಹೋಟೆಲಲ್ಲಿ ಇವತ್ತು ವೆಜ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಯೂಶಲಿ ನಾವು ಎಲ್ಲಿಗೆ ಟ್ರಿಪ್ಪಿಗೆ ಹೋದ್ರೂ ವೆಜ್ ಸ್ವಲ್ಪ ಅವಾಯ್ಡ್ ಮಾಡ್ತೀರಿ, ನಾನ್ ವೆಜ್ ಪ್ರಿಫರ್ ಮಾಡ್ತೀರಿ. ಯಾಕೆಂದರೆ ವೆಜ್ ಯಾವಾಗಲೂ ಮನೇಲಿ ಮಾಡೇ ಮಾಡ್ತೀವಿ. ಸ್ವಲ್ಪ ನಾವು ನಾನ್ ವೆಜ್ ಲವರ್ಸ್ ಆಗಿರೋದ್ರಿಂದ ಎಲ್ಲೇ ಹೋದ್ರೂ ನಾನ್ ವೆಜ್ ತೊಗೊಳ್ತೀವಿ. ಬಟ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನಾಳೆ ಹೋಗೋದು ಟೆಂಪಲ್ಗೆ. ಸೊ ಇವತ್ತು ಬೇಡ ಅಂತ ಅಂದ್ಕೊಂಡು ಇವತ್ತು ವೆಜ್ ತೊಗೊಂಡಿದ್ವಿ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ನಾನು ಇನ್ಮೇಲೆ ಥರ್ಸ್ಡೇ ನಾನ್ ವೆಜ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಇವತ್ತು ಒಂದು ವೆಜ್ ಫ್ರೈಡ್ ರೈಸು, ವೆಜ್ ನೂಡಲ್ಸು, ಹಾಗೆ ಶಾರದಾ ಅವರು ವೆಜ್ ಬಿರಿಯಾನಿ ತೊಗೊಂಡ್ರು. ನನ್ನ ಹಸ್ಬೆಂಡ್ ಎಲ್ಲೇ ಟ್ರಾವೆಲ್ ಮಾಡಿದ್ರು ರೋಟಿ ತೊಗೊಳ್ತಾರೆ. ಸೊ ಅವರು ಬಟರ್ ನಾನ್ ರೋಟಿ ಹಾಗೆ ದಾಲ್ ತೊಗೊಂಡ್ರು. ಏನಕ್ಕೆ ಅಂದರೆ ಈ ಕಡೆ ಆಂಧ್ರ ಸೈಡ್ ಎಲ್ಲ ದಾಲ್ ಪಪ್ಪು ಎಲ್ಲ ಸಖತ್ತಾಗಿ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಕಡೆ ಪಪ್ಪು ದಾಲ್ ಎಲ್ಲ. ಸೊ ಹಾಗೆ ಅವರು ದಾಲ್ ಹಾಗೆ ಬಟರ್ ನಾನ್ ತೊಗೊಂಡ್ರು. ಇನ್ನು ನಾನು ಗುರುವಾರ ಹೊತ್ತು ನಾನ್ ವೆಜ್ ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಕೂಡ ಯಾರು ತಿನ್ನಲ್ಲ. ಯಾಕೆಂದರೆ ತಂದರೆ ನಾನೇ ಮಾಡಬೇಕಲ್ವ. ಸೊ ನಾನು ಮಾಡಿಲ್ಲ ಅಂತಂದರೆ ಯಾರು ತಿನ್ನಲ್ಲ. ಸೊ ಹಾಗೆ ಮನೇಲಿ ಯಾರೂ ತಿನ್ನಲ್ಲ. ಮಂಡೇ ಹಾಗೆ ಥರ್ಸ್ಡೇ ಯಾವತ್ತೂ ಈ ಥರ ನಾನ್ ವೆಜ್ ಎಲ್ಲ ಬಿಟ್ಟಿದ್ದವಳೆ ಅಲ್ಲ. ಬಟ್ ಫಸ್ಟ್ ಟೈಮ್ ನಾನ್ ವೆಜ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ, ಮಂಡೇ ಹಾಗೆ ಥರ್ಸ್ಡೇ. ಸೂಪರ್ ಹೈವೇ ಹತ್ರ ನೈಸ್ ಲೊಕೇಶನ್, ಊಟನೂ ಚೆನ್ನಾಗಿತ್ತು. ಬರಲ್ವಾ? ಹೋಗಿ ರೀಚ್ ಆಗೋದು ಬೇಡವಾ ನಾವು? ಇನ್ನು ಎಷ್ಟು ಇಲ್ಲಿಂದ 4 hours? ಇವಾಗ ಎಷ್ಟು ಟೈಮು? 4:30 4:40. ನಿಮ್ಮ ಮಾವನ ಮನೆನಾ ಇದು? ನನ್ನ ಮಗಳಿಗೆ ಸೋಂತ್ರ ನವೀನ ಡ್ಯಾನ್ಸ್ ಮಾಡ್ತಿದ್ವಿ. ಮಗಳಿಗೆ ಡ್ಯಾನ್ಸ್ ಮಾಡಿಸಿ ತೋರಿಸ್ತದೆ.
ಸೊ ಇವಾಗ ನಾವು ಮಂತ್ರಾಲಯ ಕಡೆಗೆ ಅಗೇನ್ ಸ್ಟಾರ್ಟೆಡ್. ಸೊ ಇವಾಗ ಮಂತ್ರಾಲಯ ಯಾಕೆ ಯಾರು ಬರ್ತಾ ಇಲ್ಲ, ಎಲ್ಲ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ರೀಚ್ ಆಗ್ಬೇಕನ್ನೋ ಪ್ಲಾನ್ ಇಲ್ಲ? ನೀವು ಅಪ್ಪ ಏನೋ 8 ಗಂಟೆಗೆಲ್ಲ ರೀಚ್ ಆಗ್ಬಿಡ್ತೀರ ಅಂತ ಇತ್ತು. ನಮ್ಗೆ ಅಲ್ಲೋಗಿ ನಿದ್ದೆ ಮಾಡೋದು, ಇಲ್ಲೂ ನಿದ್ದೆ ಮಾಡೋದು. ಬರೋ ಬರಲ್ಲ ನೀನು. ಪ್ರತಿ ಸಲ ನಾವು ಎಸ್ಟಿಮೇಟ್ ಇಟ್ಕೊಳ್ಳೋದೇ 1 ಟೈಮು, ಬಟ್ ಹೋಗಿ ರೀಚ್ ಆಗೋದೇ 1 ಟೈಮು. ಬಿಕಾಸ್ ಈ ಸಲ ಸ್ವಲ್ಪ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ನಾಳೆ ದರ್ಶನ. ಇನ್ನು ಒಂದು 10 ಗಂಟೆ ಆಗುತ್ತಂತಪ್ಪ. ಚೆನ್ನಾಗೈತೆ. ಇನ್ನು ಅಲ್ಲೇಕೋ ಗೊತ್ತಿಲ್ಲ, ಇವಾಗ ಈ ಕಡೆ ತಗೋ. ಇಲ್ಲಿ ಇಲ್ಲಿ ಈ ಕಡೆ ಹೇಗಿದೆ ರೋಡ್? ಫುಲ್ಲು ಕತ್ಲು, ಲೈಟ್ ಇಲ್ಲ, ಏನಿಲ್ಲ. ರೋಡ್ ಚೆನ್ನಾಗಿ, ಒಂದು ಲೈಟ್ ಕಂಬ ಇಲ್ವಲ್ಲ? ಅದ ಲೈಟ್ ಕಂಬ ಇದೆ, ಲೈಟೇ ಇಲ್ಲ. ಒಳ್ಳೆ ದೆವ್ವ ರೀಚ್ ಇರ್ತೆ ಏನಾದ್ರು ಬಂದು. 10 ಗಂಟೆ ಆಗಿತ್ತಲ್ಲ. 10 ಕೊಟ್ಬಿಡಿ. ಸಿಲ್ಕು ಅದು ಚೆನ್ನಾಗಿರಲ್ಲ ಮಗಳೇ, ನಟ್ಸ್ದೆ ಚೆನ್ನಾಗಿರುತ್ತೆ. ಅಮ್ಮ ನಟ್ಸ್ ಚೆನ್ನಾಗಿರುತ್ತೆಮ್ಮ. ಇದು ಇವಾಗ ಕೊಟ್ಟಿದ್ರಲ್ಲ ಅವ್ರು, ಆಲ್ಮಂಡ್ ತಾನೆ ಅದು? ನಾರ್ಮಲ್ಲು. ಇರಿ ಏನು ಮಾಡ್ತಾರೆ ನೋಡಿ. ಅದಕ್ಕೆ ನೋಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ. ಚಳಿಯಲ್ಲ ಐಸ್ ಕ್ರೀಮ್ ಚಿಂಟು. ಯಾಕೆ ಚಳಿ ಆಯ್ತಂತ ಗಂಟ್ಲು ಟೆಸ್ಟ್ ಮಾಡಿ ನೋಡೋಣ. ನಿಮ್ದೇ ಎಕ್ಸ್ಪೆರಿಮೆಂಟ್. ಹೋಗ್ತಾ ಆನ್ ದ ವೇ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಬಿಕಾಸ್ ನನಗೂ ಶಾರದಾಗ್ ಇಬ್ಬರಿಗೂ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಡ್ತು. ಸೊ ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಬೇಕ್ರಿ ಹತ್ರ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಬಟ್ ಅಲ್ಲಿ ಫ್ರೆಶ್ ಜ್ಯೂಸ್ ಯಾವುದೂ ಇರಲಿಲ್ಲ. ಹಾಗೆ ಮಕ್ಕಳು ಸ್ವಲ್ಪ ಏನು ಚಾಕ್ಲೇಟ್ಸ್ ಅದು ಇದೆಲ್ಲ ತೊಗೊಂಡು ನಾವು ಪಾನಿಪುರಿ ತೊಗೊಂಡ್ವಿ. ಅದು ಏನಂತ ಚೆನ್ನಾಗೇನೂ ಇರಲಿಲ್ಲ. ಮತ್ತೆ ತೊಗೊಳ್ಳೋಣ ಅಂತಂದರೆ ಅವ್ರ ಹತ್ರ ಪಾನಿನೂ ಇರಲಿಲ್ಲ. ಸೊ ಹಾಗೆ ಏನು ಸಿಗುತ್ತೋ ಅದನ್ನು ತೊಗೊಂಡು ಈಗ ಮತ್ತೆ ಹೊರಟಿದ್ದೀವಿ. ಇವಾಗ ನಾವು ಕಡುಮೂರು ಅಂತ ಆಂಧ್ರ ಹತ್ರ ಇದ್ದೀವಿ. ಸೊ ಇವಾಗ ಟೈಮು 7:50 ಆಗಿದೆ. ಆ್ಯಂಡ್ ಪಾಪುಗೆ ಊಟ ತಿನ್ನಿಸ್ಬೇಕು. ಪಾಪು ಮತ್ತು ಸಾಯಂಕಾಲ ತಿಂದಿಲ್ಲ, ಸೊ ಹಾಗಾಗಿ ಊಟ ತಿನ್ನಿಸ್ಬೇಕು. ಅಣ್ಣ ಪಾಪುಗೆ ಇಡ್ಲಿ ದೋಸೆ ಏನಾದರೂ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ಸ್ವಲ್ಪ ಇಲ್ಲಿ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಗಾಡಿ ನಿಲ್ಲಿಸಿದ್ವಿ. ಇಲ್ಲಿಂದ ಇನ್ನು 60 ಕಿಲೋಮೀಟರ್ಸ್ ಇದೆ. ಇದಾಗಿ 30 ಕಿಲೋಮೀಟರ್ಸ್ ಆದಮೇಲೆ ರೂಮ್ಸ್ ಏನಾದರೂ ತೊಗೊಳ್ಳೋಣ ಅಂತ. ಬಿಕಾಸ್ ಬೆಳಗ್ಗೆ ನಾವು ದರ್ಶನ ಮಾಡ್ತೀವಿ, ಇವತ್ತಂತೂ ಆಗಲ್ಲ. ಸೊ ಬೆಳಗ್ಗೆ ದರ್ಶನ ಮಾಡೋಣ ಅಂತ. ಸೊ ಹಾಗಾಗಿ ರೂಮ್ ಎಲ್ಲಿ ಸಿಗುತ್ತೋ ನೋಡಿ ತೊಗೊಂಡು ಸ್ಟೇ ಆಗೋದು. ಇನ್ನು ಮಂತ್ರಾಲಯ ಹತ್ರ ಅಂದರೆ ತುಂಬ ಕಾಸ್ಟ್ಲಿ ಇದೆ ರೂಮ್ಗಳು. 8,000 ಎಲ್ಲ ಇದೆ ಪರ್ ನೈಟ್. ಒಂದು ನೈಟಿಗೆ ಇವಾಗ ನೈಟ್ ಹೋದ್ರೆ ನಾವು ಬೆಳಗ್ಗೆ ಚೆಕ್ಔಟ್ ಆಗೋದಕ್ಕೋಸ್ಕರ ಅಷ್ಟು ಸ್ಪೆಂಡ್ ಮಾಡೋದು ವೇಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರು ಲಾಡ್ಜ್ ನೋಡ್ಕೊಳ್ಳೋದು. ಸಪೋಸ್ ಆಗಿಲ್ಲ ಅಂತ ಅಂದರೆ, ಸಿಕ್ಕಿಲ್ಲ ಅಂತ ಅಂದರೆ ಅಲ್ಲೇ ಹೋಗಿ ಯಾವುದಾದ್ರೂ ರೂಮ್ ಬುಕ್ ಮಾಡ್ಕೊಳೋದು. ಸೊ ಅಲ್ಲ ಬಂದು ಸೊ ನಾವು ಸ್ಟ್ರೇಟಾಗಿ ಮಂತ್ರಾಲಯ ಹತ್ರನೇ ಬಂದುಬಿಟ್ವಿ. ಬಿಕಾಸ್ ಅಲ್ಲೆಲ್ಲೂ ರೂಮ್ಸ್ ನಮಗೆ ಕಾಣಿಸ್ಲಿಲ್ಲ. ಸೊ ಹಾಗೆ ಅಣ್ಣವ್ರ ಫ್ರೆಂಡ್ ಫ್ಯಾಮಿಲಿ ಕೂಡ ಬರ್ತಾಯಿದ್ರು. ಇನ್ನು ಅವ್ರಿಗೂ ಬೇಕು ಅಂತ ಏನೋ ಕೇಳಿದ್ರು ಅಣ್ಣಗೆ. ಹಾಗೆ ಬಂದ್ವಿ ನಾವು ಮಂತ್ರಾಲಯ ಹತ್ರನೇ. ಬಟ್ ಇಲ್ಲಿ ಬಂದು ಕೇಳಿದ್ರೆ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ಸೊ ಹಾಗೆ ಇಲ್ಲಿಂದ 1 ಕಿಲೋಮೀಟ್ರ್ ಹಿಂದೆನೇ, ಅಂದರೆ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಹಿಂದೆನೇ ಒಂದು ಲಾಡ್ಜಲ್ಲಿ ನಮಗೆ ರೂಮ್ ಸಿಕ್ತು. ಸೊ ರೂಮ್ ಹೇಗಿದೆ ಅಂತ ಮುಂದೆ ತೋರಿಸ್ತೀನಿ. ಇವಾಗ ನಾವು ಮಂತ್ರಾಲಯ ಹತ್ರ ಬಂದಿದ್ದೀವಿ. ರೂಮ್ ತೊಗೊಂಡ್ವಿ. ನಮಗೆ ಇಷ್ಟು ಜನಕ್ಕೆ 5,000 ರೂಪಾಯಿ ಒಂದು ರೂಮ್ಗೆ ಚಾರ್ಜ್ ಮಾಡಿದ್ದಾರೆ. ಹಾಗೆ ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಹೋಗಿ ರೂಮಲ್ಲಿ ಫ್ರೆಶಪ್ ಆಗಿ ಮಲಗಿ ನಾಳೆ ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋದು. 9 ಗಂಟೆಗೆ ಚೆಕ್ಔಟ್ ಇದೆ. ಇನ್ನು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ ಹತ್ರ ಬಂದ್ವಿ. ಪಾಪ ನನ್ನ ಮಗಳ ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ಲು ಡಲ್ ಆಗೋಗ್ಬಿಟ್ಟಿದೆ. ನನ್ನ ಮಗಳು ಮಮ್ಮಿ ನನ್ನ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇತ್ತು. ಬಟ್ ನನಗಿಷ್ಟ, ಸೊ ನನ್ನ ಮಗಳು ನಾನು ವೀಡಿಯೋ ಮಾಡಿಕೊಂಡೆ. ಹಾಗೆ 1 ಮೀಲ್ಸ್ ತೊಗೊಂಡೆ. ನಾನು ನನ್ನ ಮಗಳಿಬ್ಬರು ಶೇರ್ ಮಾಡ್ಕೊಂಡ್ವಿ. ನಮಗೆ 1 ಮೀಲ್ಸ್ ಹೆವಿ ಆಗುತ್ತೆ. ಸೊ ಹಾಗೆ ಇನ್ನು ಇಲ್ಲಿನ ಫುಡ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ದೇವಸ್ಥಾನದ ಹತ್ರ ಎಲ್ಲೂ ಊಟನೇ ಸೆಟ್ ಆಗಲ್ಲ.
ಇನ್ನು ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ತಿನ್ಬೇಕಷ್ಟೇನೆ. ನನಗೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ, ಏನಾದರೂ ಜ್ಯೂಸ್ ಕುಡಿದ್ರೆ ಸಾಕಾಗಿರೋದು. ಬಟ್ ಅಲ್ಲಿ ಜ್ಯೂಸ್ ಕೂಡ ಏನೂ ಇರಲಿಲ್ಲ. ಹಾಗಾಗಿ ಒಂದು ತೊಗೊಂಡು ನಾನು ನನ್ನ ಮಗಳು ತೊಗೊಂಡ್ವಿ. ನನ್ನ ಮಗ ಅಂತೂ ಒಂದು ಸ್ವಲ್ಪ ರೈಸ್ ತಿಂದ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟ. ಇನ್ನು ಸರಿ ಒಳಗಡೆಗೆ ಹೋಗಿ ನೈಟಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದೀವಿ. ಬಟ್ ಏನಂತಂದರೆ ನಾವು ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು, 10:30 ಮೇಲೆ ಆಗಿತ್ತು. ಸೊ ಹಾಗಾಗಿ ಫುಲ್ ದೇವಸ್ಥಾನದ ಲೈಟ್ಸ್ ಎಲ್ಲ ಆಫ್ ಆಗೋಗ್ಬಿಟ್ಟಿತ್ತು. ಮತ್ತು ಆ ಸ್ಟ್ರೀಟ್ ಶಾಪ್ ಏನಿದೆ ಅಲ್ಲ, ಸೊ ಅದು ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಆದರೂ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಪಾಪು ಕೂಡ ಅವಾಗ ತಾನೇ ಎದ್ದು ಸ್ವಲ್ಪ ಆ್ಯಕ್ಟಿವ್ ಆಗಿತ್ತು. ಸೊ ಹಾಗೆ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇರೋ ಮನೆ ಸೌಂಡ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮಂತ್ರಾಲಯದಲ್ಲಿ ನಾವು ಇವಾಗ ಬರೋಷ್ಟೊತ್ತಿಗೆ ಟೈಮು 10:30. ಸೊ ಕ್ಲೋಸ್ ಆಗಿದೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಇನ್ನು ನನಗೆ ಕೂಡ ಅಷ್ಟೇ ಅಲ್ಲೇ ಮಠದಲ್ಲೇ ಮಲಗಬೇಕು ಅಂತ ತುಂಬ ಆಸೆ. ಬಟ್ ಏನಂದರೆ ಪಾಪು ಇದೆ, ಮಕ್ಕಳಿದೆ, ಈಗ ಚಳಿಗಾಲ ಬೇರೆ. ಸೊ ಇನ್ನು ಮಲ್ಕೊಂಡ್ರೆ ಮಕ್ಕಳು ಮಾರನೇ ದಿನಕ್ಕೆ ಎಲ್ಲರಿಗೂ ಹುಷಾರು ತಪ್ಪುತ್ತೆ ಅಂತ ಅಂದ್ಬಿಟ್ಟು ಮಲಗಿಲ್ಲ. ಬಟ್ ನಂಗೆ ತುಂಬ ಇಷ್ಟ ಅಲ್ಲಿ ಮಲಗೋದಕ್ಕೆ. ಹಾಗೆ ಇನ್ನು ನಾಳೆ ಬೆಳಗ್ಗೆಗೆ ನನ್ನ ಮಗ, ನನ್ನ ಹಸ್ಬೆಂಡು, ನವೀನಣ್ಣ, ನಮಸ್ವಿ ಎಲ್ಲ ಒಂದೇ ಥರದ ಬಟ್ಟೆ ಹಾಕ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಈಗ ಧರ್ಮಸ್ಥಳ ತಿರುಪತಿಗೆಲ್ಲ ಹೋದಾಗ ಶರ್ಟ್ ಎಲ್ಲ ಹಾಕೊಂಡ್ರೆ ಹಿಂಗೆ, ಅದೇ ತರ ಮಂತ್ರಾಲಯಕ್ಕೆ ಬಂದಾಗ ಅಲ್ಲಿ ಓಂದ ಶರ್ಟ್ ಎಲ್ಲ ಇರುತ್ತಲ್ವಾ. ಸೊ ಅದು ಮಂತ್ರಾಲಯದಲ್ಲಿ ಮತ್ತೆ ಈಶಾ ಫೌಂಡೇಶನ್ ಅಲ್ಲಿ ಇಲ್ಲೆಲ್ಲ ಜಾಸ್ತಿ ಆ ಕಾಸ್ಟ್ಯೂಮ್ನ ಯೂಸ್ ಮಾಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಫೋಟೋ ಶೂಟ್ಸ್ಗೆಲ್ಲನೂ ತುಂಬಾನೇ ಚೆನ್ನಾಗಿರುತ್ತೆ. ಮಾಡು ಮಾಡು, ಜಂಪ್ ಮಾಡು, ವಾಕ್ ಮಾಡು ಮುದ್ದಮ್ಮ, ವಾಕ್ ಮಾಡು ಬಂಗಾರಿ. ಐ ಬಿದ್ಗಿದ್ಯಾ ಬಂಗಾರಿ? ಅದು ಇದು ಗುಡ್ ನೈಟ್ ಮತ್ತು ಗುಡ್ ನೈಟ್ ಹೆಂಗ್ ಮಾಡೋದು ಮಗಳ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬೈ ಬಾಯ್. ಟೈಮ್ ಅಂತ ಅವನಿಗೆ, ಅದಕ್ಕೆ ಡಾರ್ಕ್ ಮೋಡಲ್ ಹಾಕಿದ್ದಾನೆ. ಸೊ ಇವಾಗ ನಾವು ರೂಮ್ಗೆ ಬಂದಿದ್ದೀವಿ. ಈ ರೂಮ್ಗೆ 5000 rupees ಚಾರ್ಜ್ ಮಾಡಿದ್ದಾರೆ. ಅಲ್ಲಿ ಒಂದು ಕ್ವೀನ್ ಸೈಜ್ ಬೆಡ್ ಹಾಕಿದ್ದಾರೆ, ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. ಚೆನ್ನಾಗಿದೆ. ಬಟ್ ಏನಂದರೆ ಟಿ ವಿ ಇಲ್ಲ ಇವತ್ತು, ಬಿಗ್ ಬಾಸ್ ನೋಡಿಲ್ಲ. ಆ್ಯಂಡ್ ಬೆಳಗ್ಗೆ 9 ಗಂಟೆಗೆ ಚೆಕ್ಔಟ್ ಮಾಡಬೇಕಂತೆ. ರೂಮ್ ಚೆನ್ನಾಗಿದೆ. ಓಕೆ, ಇವಾಗ 2 ರೂಮ್ ತೊಗೊಳ್ಬೇಕಂದ್ರೂ 2000 to 3000 1000 ರೂಪಾಯಿ ಸೇವ್ ಅಂತ ಅನ್ಕೋಬೋದು. ಹಂಗೆ ಒಳಗಡೆಗೆಲ್ಲ ಇನ್ನೂ ಇತ್ತು, ಬಟ್ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಇದು ಒಂದು ಸ್ವಲ್ಪ ಹಿಂದೆ 1 ಕಿಲೋಮೀಟ್ರ್ ಹಿಂದೆ ರೂಮ್ ತೊಗೊಂಡಿದ್ದೀವಿ. ಸೊ ಇವಾಗ ಮಲ್ಗೋ ಟೈಮ್. ಇವಾಗ ಮಲ್ಗೋದು, ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದಿರ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವ್ಲಾಗ್ ಸಿಗ್ತೀನಿ. ಅದೇ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಗುಡ್ ನೈಟ್.